ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ದಿವಸ ಆದ ನಂತರ ಗೈಸ್ ಅಂದರೆ ಗೃಹ ಪ್ರವೇಶ ಎಲ್ಲ ಫೈನಲಿ ಗೃಹ ಪ್ರವೇಶ ಎಲ್ಲ ಆಯಿತು ಗೈಸ್. ಗೃಹ ಪ್ರವೇಶ ಆದ ನಂತರ ಇದು ನನ್ನ ಈ ಮನೆಯಲ್ಲಿ ಹೊಸ ಮನೆಯಲ್ಲಿ ಫಸ್ಟ್ನೇ ಬ್ಲಾಗ್. ಇದಕ್ಕೆ ನಾನೊಂದು ಶಾರ್ಟ್ಸ್ ರೀಲ್ ಮಾಡಿ ನಾನು ಹಾಕಿದ್ದೆ. ಎಷ್ಟು ಮಂದಿ ನೋಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಜಸ್ಟ್ ಒಂದು ಶೂಟ್ ಮಾಡಿ ಹಾಕಿದ್ದೆ. ಗೃಹ ಪ್ರವೇಶದ ಮೊದಲನೇ ದಿನದೊಂದು ಜಸ್ಟ್ ರೀಲ್ ಮಾಡಿ ಹಾಕಿದ್ದೆ. ಅದಾದ ನಂತರ ಬ್ಲಾಗ್ ಮಾಡೋದಿದೆ. ನಾನು ಮೊದಲನೇ ಸಲ ಫಸ್ಟ್ ಬ್ಲಾಗ್ ನನ್ನದು ಇದು ಈ ಹೊಸ ಮನೆಯಲ್ಲಿ. ನಂಗೆ ಟೈಮ್ ಇರಲಿಲ್ಲ ಗೈಸ್, ತುಂಬ ಬಿಸಿ ಆಗಿದ್ದೆ ಕೆಲವು ಸಾಮಾನು ಇಡೋದ್ರಲ್ಲಿ, ಮತ್ತು ಅದು ಇದು ಅಂತಲೇ ಇರ್ತದಲ್ಲ, ಹಾಗೆ ಬ್ಯುಸಿಯಾಗಿದ್ದೆ. ಹಾಗೆ ಅರ್ಜೆಂಟಾಗಿ ಕೂಡ ಆಯಿತು ಗೃಹ ಪ್ರವೇಶ. January 26ಗೆ ಗೃಹ ಪ್ರವೇಶ ಆಗಿತ್ತು. ಅದಕ್ಕಿಂತ ಮೊದಲು ಕೂಡ ನಾನು ಬ್ಲಾಗ್ ಮಾಡಲಿಲ್ಲ. 1 ಮಂತ್ ಆಯಿತು ಅನಿಸುತ್ತೆ ಬ್ಲಾಗ್ ಮಾಡದೆ. ಅಷ್ಟೊಂದು ಬ್ಯುಸಿ ಇದ್ದೆ. ಕಂಟಿನ್ಯೂ ಆಗಿ ಕೆಲಸ ಕೂಡ ಆಗ್ತಾಯಿತ್ತು ಅರ್ಜೆಂಟಾಗಿ. ಆಚೆ ಹೋಗೋದು, ಈಚೆ ಬರೋದು, ಮತ್ತು ಕೆಲಸದವರಿಗೆಲ್ಲ ಅಡುಗೆ ಮಾಡಲಿಕ್ಕೆಲ್ಲ ಇತ್ತು ಗೈಸ್. ಹಾಗಾಗಿ ಬ್ಯುಸಿ ಇದೆ, ಯಾವ ಬ್ಲಾಗ್ ಮಾಡಲಿಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು February 7 ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ನೋಡುವ ನಿಮಗೆ ನಾನು ಈ ಮನೆಯನ್ನು ತೋರಿಸ್ತೇನೆ. ಈ ಬ್ಲಾಗಲ್ಲಿ ಅಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಫುಲ್ ಮನೆಯನ್ನು ತೋರಿಸ್ತೇನೆ. ನಮ್ಮ ಮನೆಗೆ ಹೊಸ ಅತಿಥಿ ಎಲ್ಲ ಬಂದಿದ್ದಾರೆ ಗೈಸ್, ನಿಮಗೆ ತೋರಿಸ್ತೇನೆ. ನಾವು ಚಿಕ್ಕ ಒಂದು ನಾಯಿ ಮರಿಯನ್ನು ಕೂಡ ತಗೊಂಡು ಬಂದಿದ್ದೇವೆ. ಅದು 3 ಇತ್ತು, 2 ಬೇರೆಯವರಿಗೆ ಕೊಟ್ವಿ, ಮತ್ತು 1 ನಾವು ಇಟ್ಕೊಂಡಿದ್ದೇವೆ. ಅದು ಯಾವಾಗಲೂ ವಿಡಿಯೋ ಮಾಡಬೇಕಿತ್ತು. ನಾನು ಅದರ ಪಿಕ್ ರೀಲ್ ಮಾಡಿ ಎಲ್ಲ ಹಾಕಿದ್ದೇನೆ, ಶಾರ್ಟ್ಸಲ್ಲಿ ಹಾಕಿದ್ದೆ. ಮತ್ತು ಹೀಗೆ ಬ್ಲಾಗಲ್ಲಿ ನನಗೆ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಬ್ಲಾಗಲ್ಲಿ ತೋರಿಸಲಿಕ್ಕೆ, ವಿಡಿಯೋ ಮಾಡಲಿಕ್ಕೆಲ್ಲ. ಇವತ್ತು ತೋರಿಸ್ತೇನೆ ಗೈಸ್. ಮತ್ತು ಒಂದು ಚಿಕ್ಕ ಕರು ಕೂಡ ತಂದಿದ್ದೇವೆ ನಾವು, ಅದನ್ನೆಲ್ಲ ಇವತ್ತು ಇದರಲ್ಲಿ ತೋರಿಸ್ತೇನೆ. ಮತ್ತು ಹೋಮ್ ಟೂರು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾಡ್ತೇನೆ. ನೋಡಿ ಗೈಸ್, ನಮ್ಮ ನಾಯಿ ಮರಿ ಶೋಫಿ, ಇದರ ಹೆಸರು ಸೋಫಿಯಾ. ನಾವು ಸೋಫಿ ಅಂತೇಳಿ ಕರೆಯೋದು. ಹುಡುಗಿ ಮಾತ್ರ. ಸೋಫಿ ನೋಡಿ, ನಿದ್ದೆ, ಗಾಢವಾದ ನಿದ್ದೆ ಅಲ್ವಾ ಶೋಫಿ? ಇಲ್ಲಿ ನೋಡು, ನೋಡಿ. ಎಲ್ಲ ಇವಾಗ ಒಳ್ಳೇದಾಗ್ತದೆ ಗೈಸ್, ಮಲಗಲಿಕ್ಕೆ ಒಳ್ಳೆ ಗಾಳಿ ಬರ್ತದೆ ಹಿಂಬದಿಯಲ್ಲಿ. ಚೇರ್ ಮೇಲೆ ಮಲಗೋದು, ಚೇರೇ ಬೇಕು ಇವಳಿಗೆ. ನಾವು ಹೈಟ್ ಮಾಡಿದ್ದೇವೆ ಗೈಸ್, ಜಾಗ ಎಲ್ಲ ಸೈಡಿಗೆಲ್ಲ ಮಣ್ಣು ಹಾಕಿ ಎಲ್ಲ ತುಂಬ ಹೈಟ್ ಮಾಡಿದ್ದೇವೆ. ತೋರಿಸ್ತೇನೆ ನಿಮಗೆ. ನೋಡಿ ಗೈಸ್, ಇದು ಹಿಂಬದಿ ಮಣ್ಣು ಹಾಕಿ ಎಲ್ಲ ಹೈಟ್ ಮಾಡಿದ್ದೇವೆ. ಇಷ್ಟೊಂದು ಹೈಟ್ ಇರಲಿಲ್ಲ. ನಾನು ನಿಮಗೆ ಕರು ತೋರಿಸ್ತೇನೆ. ಕರು ಇವತ್ತು ತಂದದ್ದು ಗೈಸ್, ಬೆಳಿಗ್ಗೆ. ನೋಡಿ, ಇಲ್ಲಿದ್ದಾಳೆ, ಚಂದ ಇದ್ದಾಳೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ? ಅವಳಿಗೆ 1-2 ದಿನ ಹೋಗಬೇಕು, ಅಷ್ಟೊಂದು ಪರಿಚಯ ಇಲ್ಲ ಅಲ್ವಾ ಇವಾಗ ನಮ್ಮದು, ಅಲ್ವಾ? ನೋಡಿ, ಇದು ಕೂಡ ಸೇಮ್ ಕಲರ್ ಗೈಸ್. ಇದು ಮೊದಲಿನದ್ದು ನಮ್ಮದು. ಇದರಲ್ಲಿ ವೈಟ್ ಜಾಸ್ತಿ ಉಂಟು, ಬ್ಲ್ಯಾಕ್ ಕಡಿಮೆ ಇದೆ. ಇದರಲ್ಲಿ ಬ್ಲ್ಯಾಕ್ ಜಾಸ್ತಿ ಇದೆ, ವೈಟ್ ಕಡಿಮೆ ಇದೆ ಗೈಸ್. ಪೇರಳೆ ಆಗಿದೆ ಇವಾಗ ನೋಡಿ, ದೊಡ್ಡದಿದೆ, ಕೊಯ್ಬೇಕಿನ್ನು. ನೋಡಿ, ಚಿಕ್ಕದು ತುಂಬ ಇದೆ, ದೊಡ್ಡದು ಕೂಡ ಇದೆ, ಕೆಳಗೆ ಕೂಡ ಇದೆ. ಇದು ದೊಡ್ಡದಾಗಬೇಕಷ್ಟೇ. ನೀವು
ನದಿಯ ವ್ಯೂ ನೋಡದೆ ತುಂಬ ಸಮಯ ಆಯಿತು. ನಾನು ಯಾವತ್ತೋ ತೋರಿಸಿದ್ದು 2-3 ಮಂತ್ ಆಯ್ತಂತ ಅನಿಸುತ್ತೆ. ನೋಡಿ, ಸೈಲೆಂಟ್ ಆಗಿದೆ. ಪದಾರ್ಥ ಎಲ್ಲ ಆಯಿತು ಗೈಸ್. ನೋಡಿ, ಅದು ಎರಡು ಪದಾರ್ಥ. ಇದು ನದಿ ಮೀನು ಮತ್ತು ಇದು ಕಡಲ ಮೀನು, ಮುರು ಮೀನು ಅಂತ ಹೇಳ್ತಾರೆ ಅದು. ಇವಾಗ ಒಂದು ಮೀನು ಫ್ರೈ ಮಾಡಲಿಕ್ಕೆ ಬಾಕಿ ಇತ್ತು ಗೈಸ್, ಅದನ್ನು ಮಾಡ್ತಾ ಇದ್ದೇನೆ. ಇದು ನದಿ ಮೀನು. ಮೊನ್ನೆ ನಾವು ಕಾಡಿಗೆಲ್ಲ ಹೋಗಿದ್ವಿ ಗೈಸ್, ತುಂಬ ದಿವಸ ಆಯಿತು. ಆವಾಗ ಸ್ವೀಡಲ್ಲಿರುವಾಗ ಅದರ ವಿಡಿಯೋ ಎಲ್ಲ ನಾನು ಮಾಡಿಟ್ಟಿದ್ದೆ ಹಾಕಬೇಕಂತೇಳಿ. ಅದು ಅಲ್ಲಿಗೆ ಮತ್ತೆ ಬಾಕಿ ಆಯಿತು. ಇವತ್ತು ಅದರಲ್ಲಿ ಹಾಕ್ತೇನೆ. ನಾನು ಜಾರಿಗೆ ಹಣ್ಣು 2 ಸಿಕ್ಕಿತ್ತು, ಅದರ ವಿಡಿಯೋ ಮಾಡಿದ್ದೇನೆ ನಾನು. ಅದನ್ನು ಈ ಬ್ಲಾಗಲ್ಲಿ ಹಾಕ್ತೇನೆ. ನೋಡಿ ಗೈಸ್, ನಾವು ಅದು ಜಾರಿಗೆ ತೆಗೀಲಿಕ್ಕೆ ಬಂದಿದ್ದೇವೆ. ನೋಡಿ, ತುಂಬ ಉಂಟು ಮೇಲೆ ಮರದಲ್ಲಿ. ಎಲ್ಲ ಆಗಿದೆ ಕಲ್ಲರೆಲ್ಲ. ಕೆಲವೊಂದು ಹಣ್ಣಾಗ್ಲಿಕ್ಕೆ ಉಂಟು, ಕೆಲವೊಂದು ಹಣ್ಣಾಗಿದೆ. ನೋಡಿ, ಮರದಲ್ಲಿ ನಿಮಗೆ ಅಲ್ಲಿ ಮೇಲೆ ಕಾಣ್ತಿರ್ಬೋದು. ಮತ್ತು ಕೆಲವೊಂದು ತುಂಬ ಚಿಕ್ಕದಿದ್ದದ್ದು ತುಂಬ ಇದೆ. ನೋಡಿ, ಒಂದು ಸಿಕ್ಕಿತು, ಒಳ್ಳೆ ಹಣ್ಣಾಗಿದೆ ಗೈಸ್. ಇದು ಇನ್ನೊಂದು ಯಾವ ರೀತಿ ಇದೆ ಅಂತ ಹೇಳಿದರೆ ಹುಲ್ಲೆಲ್ಲ ಬಂದು ಗೈಸ್. ಆದರೂ ನಾವು ಸರ್ಕಸ್ ಮಾಡಿಕೊಂಡು ಹೋದ್ವಿ. ನೋಡಲೇಬೇಕು, 1-2 ತರಲೇಬೇಕಂತ ಹೇಳಿ. ನೋಡಿ ಗೈಸ್, 2 ಸಿಕ್ಕಿತ್ತು ಜಾರಿಗೆ. ಒಂದು ಚಿಕ್ಕದಿದ್ದದ್ದು ತುಂಬ ಹಣ್ಣಾಗಿದೆ ಗೈಸ್. ಈಚೆದ್ದು ಅಷ್ಟೊಂದು ಹಣ್ಣಾಗಲಿಲ್ಲ, ಅದು ತುಂಬ ಆರೆಂಜ್ ಆಗಿದೆ. ನೋಡಿ, ಇದು ಸ್ವಲ್ಪ ಎಲ್ಲೋನೇ ಇದೆ. ಗೃಹ ಪ್ರವೇಶದ್ದು ಗೈಸ್ ಸ್ವಲ್ಪ ಫೋಟೋಸ್ ಇದೆ, ಫೋಟೋಗ್ರಾಫರ್ ಕೊಟ್ಟದ್ದು. ಆ ಫೋಟೋಸನ್ನು ಈ ಬ್ಲಾಗಲ್ಲಿ ಹಾಕ್ತೇನೆ. ಅಂದರೆ ಈಗ ನೆಕ್ಸ್ಟ್ ಹಾಕ್ತೇನೆ, ನೋಡ್ಕೊಂಡು ಬನ್ನಿ. ಸ್ವಲ್ಪ ಕೊಟ್ಟಿದ್ದರು, ಸ್ವಲ್ಪ ಫೋಟೋಸ್ ಕೊಟ್ಟಿದ್ದರು ಗೈಸ್ ಅವರು. ಹಾಗೆ ಎಲ್ಲ ಕೊಡಲಿಲ್ಲ, ಒಂದು ಮೇಯ್ನ್ ಸ್ವಲ್ಪ ಕೊಟ್ಟಿದ್ದರು. ಅದನ್ನೀಗ ಹಾಕ್ತೇನೆ, ನೋಡ್ಕೊಂಡು ಬನ್ನಿ. I was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. ನೋಡ್ಕೊಂಡು ಬಂದ್ರಲ್ಲ ಗೈಸ್, ಹೇಗಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ನಾಳೆ ಹೋಮ್ ಟೂರ್ ಜೊತೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.